ಸರ್ ಕೆಲವ್ರ ಹೆಸರುಗಳನ್ನ ತೊಗೊತೀನಿ, ಅವ್ರ ಬಗ್ಗೆ ನೀವು ಒಂದು ವರ್ಡ್ ಹೇಳ್ಬೇಕಾಗುತ್ತೆ. ಸರ್ ಪುನೀತ್ ರಾಜ್ಕುಮಾರ್ ಸರ್. ಪುನೀತ್ ರಾಜ್ಕುಮಾರ್ ಸರ್ ಅಂದರೆ ಅಫ್ಕೋರ್ಸ್ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಏನಕ್ಕೆಂದರೆ ಈಗಿನ ಜನ್ರೇಷನ್ ಅವ್ರಿಗೆ ಅವರು ಇನ್ಸ್ಪಿರೇಷನ್ನೇ ಅಲ್ವಾ. ಎಲ್ಲರೂ ಇವ್ರ ಥರ ಒಬ್ಬ ಮಗ ನಮಗಿರಬಾರ್ದಾಗಿತ್ತಾ ಅಂತ ಅಂದ್ಕೊಳ್ಳೋದ್ರಿಂದ ಇವಾಗಿನ ಒಂದು ಈಗಿನ ಜನ್ರೇಷನ್ಗೆ ಇನ್ಸ್ಪಿರೇಷನ್ ಡಾಕ್ಟರ್ ರಾಜ್ಕುಮಾರ್ ಸರ್. ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡೋ ಅಷ್ಟು ನಮಗೆ ಆ ಯೋಗ್ಯತೆ ಇಲ್ಲ, ಅದು ಸತ್ಯವಾದ ಮಾತು. ಏನಕ್ಕೆಂದರೆ ಅವರು ಪರ್ವತ ಅಲ್ವಾ, ಮೇರು ಪರ್ವತ. ಸೊ ಆ ಒಂದು ಪರ್ವತದಲ್ಲಿ ನಾವೊಂದು ಚಿಕ್ಕ ಹುಲ್ಲಷ್ಟೇ. ಸೊ ಅವ್ರ ಬಗ್ಗೆ ಏನು ಒನ್ ವರ್ಡಲ್ಲಿ ಹೇಳ್ಬೋದು ಅಂದರೆ ವರನಟನೆ. ಈಸ್ ಎ ಬ್ಲೆಸ್ಡ್ ಆ್ಯಕ್ಟರ್. ಓಕೆ, ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್ ಸರ್ ಅಂತ ಅಂದರೆ ಆ್ಯಂಗ್ರಿ ಯಂಗ್ ಮ್ಯಾನ್ ಅನ್ಬೋದು. ಯಾಕಂದರೆ ಆಗ ಅವರು ರಾಮಾಚಾರಿ ಮಾಡಿದ್ದು, ಆವಾಗಲೂ ಕೂಡ ಆ ಟೈಟಲ್ ಇತ್ತು ಅವ್ರಿಗೆ, ಆ್ಯಂಗ್ರಿ ಯಂಗ್ ಮ್ಯಾನ್ ಅನ್ನೋದು. ಸೊ ಅವರು ಮತ್ತು ನನ್ನ ಒಂದು ಪರ್ಸ್ನಲ್ ಫೇವ್ರೆಟ್ ಆ್ಯಕ್ಟರ್ ಕೂಡ ವಿಷ್ಣು ಸರ್. ಶಂಕರ್ ನಾಗ್ ಸರ್. ಶಂಕರ್ ನಾಗ್ ಸರ್ ಅಂದರೆ ಅದೇನಂತಾರೆ, ಸಮಯನೂ ಮೀರಿದ್ದ ವ್ಯಕ್ತಿ ಅಂತ. ಅವರು ರಪ್ಪಂತ ಏನೋ ಒಂದು ಪಾಸ್ ಆಗಿಬಿಡ್ತಲ್ಲ ನಮ್ಮ ಕಣ್ಮುಂದೆ, ಯೋಚನೆ ಮಾಡ್ಬೇಕು ಏನು ಪಾಸ್ ಆಯ್ತು ನಮ್ಮ ಕಣ್ಮುಂದೆ ಇವಾಗ ಅಂತ. ಸೊ ಆ ಒಂದು ಸ್ಪೀಡ್ ಅಂತ ಹೇಳ್ಬೋದು ಅವರು, ಆ ಒಂದು ವಾಯುವೇಗ ಅಂತಾರಲ್ಲ ಆ ರೀತಿ ಅವ್ರದ್ದು. ಸುಮಾರು ಕಥೆಗಳೆಲ್ಲ ಕೇಳ್ತಾ ಇರ್ತೀವಿ, ಇಂಟರ್ವ್ಯೂಗಳಲ್ಲೆಲ್ಲ ಹೇಳ್ತಿರ್ತಾರಲ್ಲ. ಸೊ ಅವ್ರು ಎಷ್ಟು ಸ್ಪೀಡಾಗಿದ್ದರು ಏನು ಅಂತ. ಸೊ ಆ ರೀತಿ ಹೇಳ್ಬೋದು ಅವ್ರಿಗೆ. ಅವ್ರು ಇದ್ದಿದ್ದರೆ ಇವತ್ತು ನಮ್ಮ ರಾಜಕೀಯ ಆಗಿರ್ಬೋದು, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹೀಗಿರ್ತಿರ್ಲಿಲ್ಲ, ತುಂಬ ಸುಧಾರಿಸ್ಕೊಂಡಿರೋದು. ಸೊ ಬಿಯಾಂಡ್ ದ ಟೈಮ್ ಅಂತ ಹೇಳ್ಬೋದು ಅವರು, ಬಿಯಾಂಡ್ ದ ಟೈಮ್ ಆ್ಯಂಡ್ ಸ್ಪೀಡ್. ಓಕೆ. ಉಪೇಂದ್ರ ಸರ್. ಉಪೇಂದ್ರ ಸರ್ ಅಂದರೆ ಬುದ್ಧಿವಂತ. ಶಿವರಾಜ್ ಕುಮಾರ್ ಸರ್. ಶಿವರಾಜ್ ಕುಮಾರ್ ಸರ್ ಅಂದಿದ ತಕ್ಷಣ ನಮಗೆ ಫಸ್ಟು ಲಾಂಗ್ ನೆನಪಾಗುತ್ತೆ, ಓಮ್ ಸಿನಿಮಾ. ಯಾಕಂದರೆ ಆ ರೌಡಿಸಮ್ಮು, ಆ ಒಂದು ಪ್ರೆಸೆಂಟೇಷನ್, ಅವ್ರ ಥರ ಮಚ್ಚು ಯಾರು ಹಿಡಿಯಲ್ಲ ಇಂಡಸ್ಟ್ರೀಲಿ. ಸೊ ಶಿವರಾಜ್ ಕುಮಾರ್ ಸರ್ ಅಂದ ತಕ್ಷಣ ಅದು ನೆನಪಾಗ್ಬಿಡು ನಮ್ಗೆ, ಓಮ್ ಸಿನಿಮಾ. ಪುಟ್ಟಣ್ಣ ಕಣಗಾಲ್ ಸರ್. ಪುಟ್ಟಣ್ಣ ಕಣಗಾಲ್ ಸರ್ ಅಂದರೆ ಅಫ್ಕೋರ್ಸ್ ಅವರು ನಿರ್ದೇಶನದಲ್ಲಿ ಮೇರು ಪರ್ವತ ಅಂದರೆ ಒಂದು ಏನಂತಾರೆ, ಆ ಒಂದು ಕೃತಿಗಳನ್ನ ಬಳಸ್ಕೊಳ್ಳೋದು ಇದೆಯಲ್ಲ, ಅದು ಅವ್ರನ್ನ ನೋಡಿ ಕಲಿಬೇಕು ಸುಮಾರಷ್ಟು ನಿರ್ದೇಶಕರು. ಸೊ ಅಫ್ಕೋರ್ಸ್ ಅವ್ರಿಗೆ ಇದೆಯಲ್ಲ ಚಿತ್ರಬ್ರಹ್ಮ ಅಂತ, ಅದೇ ಒನ್ ವರ್ಡ್ ಅವ್ರಿಗೆ. ಅರ್ಜುನ್ ಸರ್ಜಾ ಸರ್. ಇಂಡಿಯನ್ ಬ್ರೂಸ್ಲಿ ಅಂತ ಹೇಳ್ಬೋದು ಅವ್ರಿಗೆ. ಯಶ್ ಸರ್. ಯಶ್ ಸರ್ ಅಂದರೆ ಅವ್ರಿಗೆ ಏನು ಹೇಳ್ಬೋದು, ಒಂಥರ ಡ್ರೀಮ್ ಬಾಯ್ ಅಂತ ಹೇಳ್ಬೋದು ಅವ್ರಿಗೆ. ಯಾಕಂದರೆ ಒಂದು ಕನಸುಗಳ ಒಂದು ಕಟ್ಕೊಂಡು, ಸೊ ಅವ್ರು ಕಟ್ಕೊಂಡು ಪ್ರತಿಯೊಂದು ಕನಸನ್ನು ಅವ್ರು ಹೇಳ್ಬಿಟ್ಟು ಮಾಡ್ತಾರಲ್ಲ, ಅದು ಎಲ್ಲರ ಕೈಲೂ ಆಗಲ್ಲ. ಅಫ್ಕೋರ್ಸ್ ಎಷ್ಟೋ ಜನ ಹೆಣ್ಮಕ್ಳಿಗೂ ಹುಡುಗಿರಿಗೂ ಅವರು ಡ್ರೀಮ್ ಬಾಯೋ, ಈ ಥರ ಒಬ್ಬ ಪಾರ್ಟ್ನರ್ ನಮಗಿರಬಾರ್ದಿತ್ತ, ಈ ಥರ ಒಬ್ಬ ಹಸ್ಬೆಂಡ್ ನಮಗಿರಬಾರ್ದಿತ್ತ ಅಂತ. ಅದೇ ರೀತಿ ಎಷ್ಟೋ ಜನ ನಟರಿಗಾಗಿರ್ಬೋದು ಇವ್ರಿಗೆ, ಇವ್ರ ಥರ ನಾವು ಆಗಬೇಕಲ್ಲ ಅನ್ನೋದು. ಸೊ ಒಂದು ಡ್ರೀಮ್ ಬಾಯ್ ಅಂತ ಹೇಳ್ಬೋದು ಅವರಿಗೆ. ಸುದೀಪ್ ಸರ್. ಸುದೀಪ್ ಸರ್ ಸ್ಟೈಲಿಶ್, ಅಂದರೆ ಅವ್ರ ಸ್ಟೈಲ್ ಸಖತ್ ಇಷ್ಟ ಆಗುತ್ತೆ ಪ್ರತಿಯೊಂದರಲ್ಲೂ ಅಷ್ಟೇ, ಆ ಪ್ರೆಸೆಂಟೇಷನ್ನು. ದರ್ಶನ್ ಸರ್. ದರ್ಶನ್ ಸರ್ ಅಂದರೆ ಒಂದು ಕಲ್ಟ್ ಫ್ಯಾನ್ ಬೇಸ್ ಅಂತ ಹೇಳ್ಬೋದು ಅವ್ರಿಗೆ, ಒನ್ ವರ್ಡಲ್ಲಿ. ಏನಕ್ಕಂದರೆ ಅವ್ರಿಗಿರೋ ಫ್ಯಾನ್ ಬೇಸ್ ಇದೆಯಲ್ಲ, ಅದು ಸಖತ್ ಸ್ಟ್ರಾಂಗ್, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಗಣೇಶ್ ಸರ್. ಗಣೇಶ್ ಸರ್ ಅಂದರೆ ಏನು ಥರ ರೊಮ್ಯಾಂಟಿಕ್ ಅನ್ಬೋದು. ಯಾಕಂದರೆ ಆವಾಗೆಲ್ಲ ಅನಂತ್ ನಾಗ್ ಸರು, ರಮೇಶ್ ಅರವಿಂದ್ ಸರು, ಸೊ ಆ ಥರ ನಮ್ಮ ಒಂದು ಜನ್ರೇಷನ್ನಿಗೆ ತಗೊಂಡ್ರೆ ಗಣೇಶ್ ಸರ್ ಅವರ ಹಾಡುಗಳು, ಆ ಒಂದು ಮಳೆನ ಹಿಡ್ಕೊಂಡು ಮಾಡೋವಂಥದ್ದು, ಸೊ ಒಂದು ರೊಮ್ಯಾಂಟಿಕ್ ಅಂತ ಹೇಳ್ಬೋದು. ಅರವಿಂದ್ ರಮೇಶ್ ಸರ್. ಸಾರಿ, ರಮೇಶ್ ಅರವಿಂದ್ ಸರು ಒಂಥರ ಮೋಟಿವೇಟರ್ ಅನ್ಬೋದು ಅವ್ರನ್ನ. ಏನಕ್ಕಂದರೆ ಅವ್ರು ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಮೋಟಿವೇಶನ್ ವೀಡಿಯೋಗಳು ಹೇಳ್ತಾ ಇರ್ತಾರೆ ಪ್ರತಿಯೊಂದರಲ್ಲೂ. ಆ ವೀಕೆಂಡ್ ವಿತ್ ರಮೇಶ್ ಅಂತೂ ನಮ್ಮ ಫೇವ್ರೆಟ್ ಶೋ ಅವ್ರದ್ದು. ಸೊ ಪ್ರತಿಯೊಂದರಲ್ಲೂ ಅವರು ಒಂದು ಮೋಟಿವೇಟ್ ಆಗೋ ರೀತಿ ಒಂದಷ್ಟು ವರ್ಡ್ಸ್ಗಳನ್ನ ಪ್ರೆಸೆಂಟ್ ಮಾಡೋದು, ಹೇಳೋದಿದೆಯಲ್ಲ, ಸೊ ಅವ್ರನ್ನೊಂದು ಮೋಟಿವೇಟರ್ ಅಂತ ಹೇಳಿ. ಪ್ರಶಾಂತ್ ಸರ್ ಅಂದರೆ ಈಗ ಸದ್ಯಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದೊಡ್ಡಮ್ಮ ಇದ್ದಂಗೆ ಅವ್ರಿಗೆ. ಒಂದು ವರ್ಡ್ ಅಂದರೆ ಅದೊಂದು ಸೀನ್ ಇದೆಯಲ್ಲ ಅವ್ರದ್ದು. ಸೊ ಅದೇ ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅವ್ರೀಗ ದೊಡ್ಡಮ್ಮ ಥರ, ಆ ಒಂದು ಮ್ಯಾಸಿವ್, ಆ ಒಂದು ಪ್ರೆಸೆಂಟ್ ಮಾಡೋದು. ಓಕೆ ಸರ್. ರಿಷಬ್ ಶೆಟ್ಟಿ.
ರಿಷಬ್ ಶೆಟ್ಟಿ ಸರ್ ಅಂದರೆ ಆಲ್ ಇನ್ ಒನ್ ಅಂದ್ಬಿಡ್ಬೋದು ಸದ್ಯಕ್ಕೆ. ಏನಕ್ಕಂದರೆ ರೈಟಿಂಗ್ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ. ಸೊ ಆಲ್ ಇನ್ ಒನ್. ರೈಟ್. ನೀವು ಡೈರೆಕ್ಟರ್ ಆಗಬೇಕು ಅಂತ ಹೇಳಿ ಯಾರು ಇನ್ಸ್ಪಿರೇಷನ್ ಆಗಿದ್ರು ಸರ್ ನಿಮಗೆ? ಅಂದರೆ ನನಗೆ ಆ್ಯಸ್ ಎ ಡೈರೆಕ್ಟ್ರಾಗಿ ಪುಟ್ಟಣ್ಣ ಕಣ್ಗಾಲ್ ಸರ್ರು, ಅವರು ಅವಾಗಿನವರು ಅಂತ ತಗೊಂಡ್ರೆ ಸುಮಾರು ಜನ ಇದ್ದಾರೆ, ಬಟ್ ಒಂದು ಹೆಸರು ತೊಗೋಬೇಕು ಅಂದರೆ ಪುಟ್ಟಣ್ಣ ಕಣ್ಗಾಲ್ ಸರ್. ಏನಕ್ಕಂದರೆ ಅವರು ಪ್ರೆಸೆಂಟ್ ಮಾಡ್ತಿದ್ದಿದ್ದು ವೇ ಇತ್ತಲ್ಲ, ಅವ್ರ ಕೃತಿಗಳನ್ನ ತಗೊಂಡು, ಆ ಕತೆ ಕಾದಂಬರಿಗಳನ್ನ ತಗೊಂಡು ಕಮರ್ಷಿಯಲಾಗಿ ಪ್ರೆಸೆಂಟ್ ಮಾಡೋರು ನಿಮಗೆ. ಅಂದರೆ ಅವ್ರು ಮಾಡ್ತಿದ್ದಿದ್ದು ಬ್ರಿಡ್ಜ್ ಸಿನಿಮಾಗಳು, ಅಂದರೆ ಆರ್ಟಿಸ್ಟಿಕ್ಕಾಗೂ ಇರ್ತಿರಲಿಲ್ಲ, ಕಮರ್ಷಿಯಲಾಗೂ ಇರ್ತಿರಲಿಲ್ಲ. ನಿಮಗೆ ಎರಡೂ ಇರೋದು, ಎರಡೂ ಎಲಿಮೆಂಟ್ಸ್ ಇರೋದನ್ನೇ ನಾವು ಬ್ರಿಡ್ಜ್ ಸಿನಿಮಾ ಅಂತೀವಿ. ಸೊ ಅದು ನನಗೆ ತುಂಬ ಇಷ್ಟ. ಏನಕ್ಕಂದರೆ ಆ್ಯಸ್ ಎ ಡೈರೆಕ್ಟ್ರಾಗಿ ನನಗೂ ಬ್ರಿಡ್ಜ್ ಸಿನಿಮಾಗಳು ಮಾಡಬೇಕು ಅಂತ ಇಷ್ಟ. ನಮ್ಮ ಲವ್ ಸೀಸನ್ ಸಿನಿಮಾ ತೊಗೊಂಡ್ರು ನಿಮಗೆ ಆರ್ಟಿಸ್ಟಿಕ್ ಎಲಿಮೆಂಟ್ನ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಕಮರ್ಷಿಯಲ್ಲಾಗೆ ಪ್ರೆಸೆಂಟ್ ಮಾಡಿರೋದು, ಸಾಂಗ್ಸ್ಗಳನ್ನ ಇಟ್ಕೊಂಡು ಒಂದಷ್ಟು ದೃಶ್ಯಗಳು ಅದಕ್ಕೋಸ್ಕರ ಮಾಡಿರೋದು. ಸೊ ಅವರು ತುಂಬ ನನಗೆ ಇನ್ಸ್ಪೈರ್ ಮಾಡ್ತಾರೆ. ಅವ್ರು ಬಿಟ್ಟರೆ ಅಫ್ಕೋರ್ಸ್ ಉಪೇಂದ್ರ ಸರ್, ಅವರು ತುಂಬ ಇನ್ಸ್ಪೈರ್ ಮಾಡ್ತಾರೆ. ಏನಕ್ಕಂದರೆ ಆ್ಯಸ್ ಎ ರೈಟ್ರಾಗಿ, ಆ್ಯಸ್ ಎ ಡೈರೆಕ್ಟ್ರಾಗಿ ಅವರು ಹೇಳೋ ರೀತಿ, ಅವ್ರ ವಿಚಾರ, ಅವ್ರ ಪ್ರೆಸೆಂಟೇಷನ್ನು ಅವ್ರು ಆಗ್ತಾರೆ. ಈಗ ಅಟ್ ಪ್ರೆಸೆಂಟ್ ಅಂತ ತಗೊಂಡ್ರೆ ಪ್ರಶಾಂತ್ ನೀಲ್ ಅವರು ಜಾಸ್ತಿ ಇಷ್ಟ ಆಗ್ತಾರೆ. ಅದು ಅವ್ರ ವೇ ಆಫ್ ಪ್ರೆಸೆಂಟೇಷನ್ನು, ಆ ಮಾಸು ಮತ್ತು ಆ ಬಿಗ್ ಕ್ಯಾನ್ವಸ್ಸು, ಸೊ ಅವ್ರು ಇಷ್ಟ ಆಗ್ತಾರೆ. ಆ್ಯಂಡ್ ಅಫ್ಕೋರ್ಸ್ ರಿಷಬ್ ಶೆಟ್ಟಿ ಸರ್. ಹೊಸ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀರಾ, ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅಂದರೆ ಇಲ್ಲಿ ಹೊಸ ಆರ್ಟಿಸ್ಟ್ ಅಂದರೆ ಹೊಸಬ್ರು ಅಂತ ಯಾರೂ ಇಲ್ಲ ಹಂಗಂತ ತೊಗೊಂಡ್ರೆ, ಸಿನಿಮಾಗೆ ಹೊಸಬ್ರು ಅಷ್ಟೇ. ಹೇಳಿದ್ನಲ್ಲ, ರಂಗಭೂಮಿ ಇದೆಲ್ಲ ಮಾಡಿದರು. ಈಗ ಶ್ವೇತಾ ಅವ್ರು ತೊಗೊಂಡ್ರೆ ನೀವು ಅವ್ರದ್ದು ಇದು ಯಾವುದು ಸೇವಂತಿ ಈಗ ಪ್ರೇಮ ಕಾವ್ಯ ಅನ್ನೋ ಸೀರಿಯಲ್ ಎಲ್ಲ ಮಾಡಿದರು. ಚಂದನ್ ಅವ್ರು ತೊಗೊಂಡ್ರೆ ಅವರು ಮಹಾನಟಿ ರಿಯಾಲಿಟಿ ಶೋ ಮತ್ತು 100 ಜನ್ಮಕ್ಕೂ ಅಂತ ಸೀರಿಯಲ್ ಎಲ್ಲ ಮಾಡಿದರು. ಸೊ ಟೆಲಿವಿಷನ್ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದ್ದವರೇನೆ, ಬಟ್ ಇದಕ್ಕೆ ಮಾತ್ರ ಹೊಸಬ್ರು, ಯಾವುದು ಸಿಲ್ವರ್ ಸ್ಕ್ರೀನ್ಗೆ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸೊ ಪ್ರತಿಯೊಬ್ಬರು ಜೊತೆನೂ, ಸೊ ಅದೇ ಹೊಸಬ್ರು ಹೊಸ್ತನ ಅಂದಾಗ ಪ್ರತಿಯೊಬ್ಬರಲ್ಲೂ ಏನೋ ಒಂದು ಅರ್ಜಿ ಇರುತ್ತೆ, ನಮ್ಮನ್ನ ನಾವು ತೋರಿಸ್ಕೋಬೇಕು, ಮಾಡಬೇಕು, ಅದು ತುಡಿತಾ ಇರುತ್ತಲ್ಲ. ಸೊ ಅದು ಪ್ರತಿಯೊಬ್ಬರಲ್ಲೂ ಇತ್ತು, ಅದೇ ನಿಮಗೆ ಸ್ಕ್ರೀನ್ ಮೇಲೂ ಕಾಣಿಸುತ್ತೆ. ಎಸ್. ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ನಿಮ್ಮ ಫಿಲಮ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಅಂದರೆ ನಾನು ಕೇಳ್ಕೊಳ್ಳೋದು ಒಂದೇ, ಹೊಸಬ್ರು ಅಂತ ಕಡೆಗಣಿಸ್ಬೇಡಿ. ಏನು ಮಾಡಿರ್ತಾರೆ OTTಗೆ ಬಂದಾಗ ನೋಡ್ಕೊಳ್ಳೋಣ ಅಂತೆಲ್ಲ. ಸೊ ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀವಿ, ಖಂಡಿತ ಇಷ್ಟ ಆಗುತ್ತೆ. ನೀವು ಕೊಡೋ ಹಣಕ್ಕಾಗಿರ್ಬೋದು, ಸಮಯಕ್ಕಾಗಿರ್ಬೋದು ಮೋಸ ಆಗೋದಿಲ್ಲ. ಒಂದೊಳ್ಳೆ ಮಾರಲ್ ವ್ಯಾಲ್ಯೂಸ್ನ ಇಟ್ಕೊಂಡು ಒಂದೊಳ್ಳೆ ಮೆಸೇಜ್ ಕೊಡಬೇಕು ಅಂತ ನೀವು ಆಲ್ರೆಡಿ ನೋಡಿದ್ರೆ ನಮ್ಮದು ಸುಮಾರಷ್ಟು ಜನ, ರಾಜೇಶ್ ನಟರಂಗ್ ಸರ್, ಮಂಡ್ಯ ರಮೇಶ್ ಸರ್ ಎಲ್ಲ ಮಾತಾಡಿದ್ದಾರೆ ನಮ್ಮ ಸಿನಿಮಾಗಳ ಬಗ್ಗೆ. ಸೊ ಜುಲೈ 3ನೇ ತಾರೀಕು ಬಿಡುಗಡೆ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ತಗೋತಾ ಇದೆ. ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾನ ನೋಡಿ ಹೊಸ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃತ್ವಿಕ್ ಅಂತ, ಲವ್ ಸೀಸನ್ಸ್ ಚಿತ್ರದ ನಿರ್ದೇಶಕ. ಇವತ್ತು ಫ್ರೆಂಡ್ಲಿ ಶೋ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಪಾಡ್ಕ್ಯಾಸ್ಟಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ವಿ. ಅಫ್ಕೋರ್ಸ್ ಆ ಹೆಸರು ಏನಿದೆ ಫ್ರೆಂಡ್ಲಿ ಶೋ ಅಂತ, ಅಷ್ಟೇ ಫ್ರೆಂಡ್ಲಿಯಾಗಿ ಪ್ರತಿಯೊಬ್ಬರೂ ಇಂಟ್ರ್ಯಾಕ್ಟ್ ಮಾಡಿದ್ವಿ. ಸೊ ನಿಮ್ಮ ಒಂದು ಫ್ರೆಂಡ್ಸ್ಗೆ ನೀವು ಹೇಳಿ ಈ ಒಂದು ಫ್ರೆಂಡ್ಲಿ ಶೋನ ನೋಡೋದಕ್ಕೆ. ಹಾಗೆ ಇವರ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬು ನಮಗೆ ಮೋಟಿವೇಶನ್ನು ಇನ್ನೂ ಒಂದಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಅವ್ರಿಗೆ. ಸೊ ಹೊಸ ಐಡಿಯಾಗಳನ್ನ ಇಟ್ಕೊಂಡಿದ್ದಾರೆ, ಪಾಡ್ಕ್ಯಾಸ್ಟ್ಗಳು, ಹೊಸ ವಿಚಾರಗಳನ್ನ ತಲುಪಿಸ್ಬೇಕು ನಿಮಗೆ ಅಂತ. ಸೊ ಹಾಗಾಗಿ ಎಲ್ಲರೂ ತಪ್ಪದೆ ಫ್ರೆಂಡ್ಲಿ ಶೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.